ಇದರ ಮೂಲ ಉದ್ದೇಶ ಬಂದು ಈಗ ಕರ್ನಾಟಕ ರಾಜ್ಯ ಸರ್ಕಾರ KPS ಮ್ಯಾಗ್ನೆಟ್ ಸ್ಕೂಲ್ ಸ್ಕೀಮ್ ಅಂತ ತರ್ತಾ ಇದ್ದಾರೆ. ಈ ಸ್ಕೀಮಿನ ಪ್ರಕಾರ ಸರ್ಕಾರನೇ ಹೇಳ್ತಾ ಇರೋದು ಏನು ಅಂದ್ರೆ, ಕರ್ನಾಟಕದಾದ್ಯಂತ ಗ್ರಾಮ ಪಂಚಾಯತಿಗೆ ಒಂದು ಮ್ಯಾಗ್ನೆಟ್ ಸ್ಕೂಲ್ನ ತರ್ತಾ ಇದ್ದಾರೆ. ಅಂದ್ರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಸುಮಾರು 6,000 ಗ್ರಾಮ ಪಂಚಾಯತಿ ಇದೆ, 6,000 ಸ್ಕೂಲ್ಗಳು. ಬಟ್ ಪ್ರಶ್ನೆ ಇಷ್ಟೇ ಅಲ್ಲ, ಇವ್ರೇನ್ ಮಾಡ್ತಿದ್ದಾರೆ ಅಂದ್ರೆ, ಒಂದು ಮ್ಯಾಗ್ನೆಟ್ ಸ್ಕೂಲ್ ಬರೋದು ಅಂತ ಹೇಳಿದ್ರೆ ಸುತ್ತಮುತ್ತ 8-10 ಸ್ಕೂಲ್ಗಳು, ಸಣ್ಣ ಸಣ್ಣ ಸ್ಕೂಲ್ಗಳು ಶಾಶ್ವತವಾಗಿ ಮುಚ್ಚೋಗ್ಬಿಡುತ್ತೆ. ಅಂದ್ರೆ ಕರ್ನಾಟಕದಲ್ಲಿ ಇವತ್ತು 37,000 ಸರ್ಕಾರಿ ಸ್ಕೂಲ್ಗಳನ್ನ ಮುಚ್ಚುವಂತ ನಿರ್ಧಾರನ ರಾಜ್ಯ ಸರ್ಕಾರ ತಗೊಂಡಿದ್ದಾರೆ. ಇದನ್ನ ಖಂಡಿಸ್ಬಿಟ್ಟು ನಾವು ಈ ಸಮಾವೇಶ ಮಾಡ್ತಾ ಇದೀವಿ. ಅದು ಇಡೀ ಲಿಸ್ಟ್ ಇಲ್ಲಿದೆ ನೋಡಿ. ಈಗ 37,000 ಶಾಲೆಗಳನ್ನ ಮುಚ್ಚೋ ಲಿಸ್ಟ್ ಇದು. ಸರ್ಕಾರದ ಆದೇಶ ಇಲ್ಲಿದೆ. ನಮ್ಮ ಸನ್ಮಾನ್ಯ ಶಿಕ್ಷಣ ಮಂತ್ರಿಗಳು ಇತ್ತೀಚೆಗೆ ಬೆಳಗಾಮ ಅಧಿವೇಶನದಲ್ಲಿ ಸದನದಲ್ಲಿ ಮಾತಾಡ್ತಾ ಹೇಳಿರೋದು, ಇದು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡ್ತಿಲ್ಲ, ದಾಖಲೆ ಇಟ್ಕೊಂಡು ಮಾತಾಡ್ತಾ ಇದೀವಿ. ಸನ್ಮಾನ್ಯ ಶಿಕ್ಷಣ ಸಚಿವರೇ 2 ದಾಖಲೆಗೆ ಏನ್ ಹೇಳ್ತೀರಾ ಹೇಳಿ. ಅವ್ರು ಹೇಳ್ತಿದ್ದಾರೆ, ನನ್ನ ರಕ್ತದ ಕಣಕಣಗಳಲ್ಲಿ ಕನ್ನಡ ಇದೆ ಅಂತ. ಬಹಳ ಸಂತೋಷ, ನಿಮ್ಮ ರಕ್ತದ ಕಣಕಣದಲ್ಲಿ ಕನ್ನಡ ಇದೆ. ಆದ್ರೆ ದಯವಿಟ್ಟು ಸರ್ಕಾರಿ ಸ್ಕೂಲ್ಗಳಲ್ಲೂ ಕನ್ನಡ ಉಳಿಸಿ, ಪ್ರೈವೇಟ್ ಸ್ಕೂಲಲ್ಲೂ ಕನ್ನಡ ಉಳಿಸಿ. ಮೊಟ್ಟ ಮೊದಲು ಸರ್ಕಾರಿ ಸ್ಕೂಲ್ಗಳನ್ನ ಉಳಿಸಿ. ತುಂಬಾ ಭಾವೋದ್ವೇಷದಿಂದ ನೀವು ಭಾಷಣ ಮಾಡೋದು ಮುಖ್ಯ ಅಲ್ಲ. ಈ ಆರ್ಡರ್ ಫಸ್ಟ್ ವಾಪಸ್ ತಗೊಳ್ಳಿ. ಈ ಆರ್ಡರ್ ಏನಿದೆ, ರಾಜ್ಯ ಸರ್ಕಾರ ಫಸ್ಟ್ ಈ ಆರ್ಡರ್ನ ವಾಪಸ್ ತಗೊಳ್ಳಿ. ಈ ಆರ್ಡರ್ 15ನೇ ತಾರೀಕು ಅಕ್ಟೋಬರ್ 15th ಆರ್ಡರ್ ವಾಪಸ್ ತಗೊಳ್ಳಿ. ಇಲ್ಲಿ ಚನ್ನಪಟ್ಟಣದ ಸ್ಕೂಲ್ಗಳು 100 ಜನ ಸ್ಟೂಡೆಂಟ್ಸ್, 80 ಜನ 70 ಜನ ಸ್ಟೂಡೆಂಟ್ಸ್ ಇರ್ತಕ್ಕಂಥ ಸ್ಕೂಲ್ಗಳನ್ನ ಮುಚ್ತಾ ಇದ್ದಾರೆ ಮರ್ಜರ್ ಹೆಸರಿನಲ್ಲಿ ಚನ್ನಪಟ್ಟಣದಲ್ಲಿ. ಈ ಆರ್ಡರ್ಗಳನ್ನ ವಾಪಸ್ ತಗೊಳ್ಳಿ ಫಸ್ಟ್. ನಾವು ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇದೀವಿ, ನೀವು ನಿಜವಾಗ್ಲೂ ರಾಜ್ಯ ಸರ್ಕಾರ, ನೀವು ಬಡವರ ಪರವಾಗಿದ್ರೆ, ರೈತ ಕಾರ್ಮಿಕರ ಪರವಾಗಿದ್ರೆ, ನೀವು ತುಳಿತಕ್ಕೊಳಗಾದಂತ ಮಕ್ಕಳ ಪರವಾಗಿದ್ರೆ, ಹೆಣ್ಣು ಮಕ್ಕಳ ಪರವಾಗಿದ್ರೆ, ರಾಜ್ಯ ಸರ್ಕಾರಕ್ಕೆ ತಾಕತ್ತಿದ್ರೆ ಫಸ್ಟ್ ಸ್ಕೂಲ್ ಕ್ಲೋಸ್ ಅನ್ನು ಸ್ಟಾಪ್ ಮಾಡಿ. ನೀವು ಸರ್ಕಾರಿ ಸ್ಕೂಲ್ಗಳ ಬಲಪಡಿಸಿ. ಸ್ಕೂಲ್ಗಳಿಗೆ ಇವತ್ತು ನೀವು ಟೀಚರ್ಸ್, ರೆಗ್ಯುಲರ್ ಟೀಚರ್ಸ್ ಅನ್ನು ಅಪಾಯಿಂಟ್ ಮಾಡಿ, ಮೂಲಭೂತ ಫೆಸಿಲಿಟೀಸ್ ಕೊಡಿ. ಅದು ಬಿಟ್ಟು ಏನ್ ಮಾಡ್ತಾ ಇದ್ದಾರೆ, ಬಹಳ ನಾಚಿಕೆ ಪಡೋ ವಿಷಯ. ರಾಜ್ಯ ಸರ್ಕಾರ 2,000 ಕೋಟಿ ರೂಪಾಯಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ADB ಬ್ಯಾಂಕ್ ಇಂದ ದುಡ್ಡು ತಗೊಂಡ್ಬಂದಿದ್ದಾರೆ. ದುಡ್ಡು ತಂದಿರೋ ಉದ್ದೇಶನೇ ಸ್ಕೂಲ್ ನೆಲಸಮ ಮಾಡೋದಕ್ಕೆ. ಈ ಮ್ಯಾಗ್ನೆಟ್ ಸ್ಕೂಲ್ ಕಾನ್ಸೆಪ್ಟ್ ಕೂಡ ಇದು ಏನು ಹೊಸದಲ್ಲ. ಇದು ಅಮೆರಿಕದಲ್ಲಿ 50 ವರ್ಷದ ಹಿಂದೆ ಮ್ಯಾಗ್ನೆಟ್ ಸ್ಕೂಲ್ ಅಂತ ತಗೊಂಡ್ಬಂದ್ರು. ಡಿಸ್ಟ್ರಿಕ್ಟ್ಗೆ ಒಂದು ಸ್ಕೂಲು. ಅಲ್ಲಾಗಿರೋದೇನು, ಅಮೆರಿಕದಲ್ಲಿ ಮ್ಯಾಗ್ನೆಟ್ ಸ್ಕೂಲ್ ಬಂದ ಮೇಲೆ ಇಟ್ ಇಸ್ ಅ ಟೋಟಲ್ ಫೇಲ್ಯೂರ್. ಆಗಿರೋದೇನು ಅಂದ್ರೆ, ಮ್ಯಾಗ್ನೆಟ್ ಸ್ಕೂಲ್ಗಳು ಬಂದ ಮೇಲೆ ಆ ಡಿಸ್ಟ್ರಿಕ್ಟ್ ಒಂದು ಮ್ಯಾಗ್ನೆಟ್ ಸ್ಕೂಲ್ಗೆ ಬಡವರು, ಬಹಳ ಮುಖ್ಯವಾಗಿ ಕಪ್ಪು ಜನರು, ರೈತ ಕಾರ್ಮಿಕರ ಮಕ್ಕಳು ಯಾರೋ ಸ್ಕೂಲ್ಗೆ ಹೋಗಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಇಸ್ ಎ ವೆರಿ ಹ್ಯೂಜ್ ಬರ್ಡನ್ ಅಮೆರಿಕದಲ್ಲಿ. ಇಟ್ ಇಸ್ ಅ ಫೇಲ್ಡ್ ಕಾನ್ಸೆಪ್ಟ್. ಅದರಲ್ಲಿ ತರ್ತಾ ಇದ್ದಾರೆ. ಯಾಕಿಲ್ಲಿ ಕರ್ನಾಟಕದಲ್ಲಿ ನಿಮಗೆ ಶಿಕ್ಷಣ ತಜ್ಞ ಯಾರು ಇಲ್ವಾ? ನಿಮಗೆ ಸಲಹೆ ಕೊಡೋದು ಯಾರು ಇಲ್ವಾ? ಹೌದು, ಖಂಡಿತ ಇಲ್ಲ. ಶಿಕ್ಷಣ ತಜ್ಞರು ಯಾರು ಕೂಡ ಇಂಥ ದುರಾಲೋಚನೆ ಅಂದ್ರೆ ಕೆಟ್ಟ ಯೋಚನೆಗಳು, ಮಿಸ್ಡೈರೆಕ್ಟ್ ಮಾಡುವಂತ ಸಲಹೆಗಳು ಯಾರು ಕೊಡೋದಿಲ್ಲ. ಅದಕ್ಕೆ ಅವರೆಲ್ಲ ಇಲ್ಲಿ ಬಂದಿದ್ದಾರೆ ಪ್ರತಿಭಟನೆ ಮಾಡೋದಕ್ಕೆ. ಇವರಿಗೆ ಅಂತ ನೀತಿಗಳು ಬೇಕು ಅಂದ್ರೂ ಕೂಡ ಅಮೆರಿಕಂದನೇ ತಗೋಬೇಕು. ಹಾಗಿರೋದನ್ನ ತಿಳಿದೇ ತಗೊಂಡ್ರದಲ್ಲ, ವೆರಿ ಕಾನ್ಶಿಯಸ್ಲಿ ದೇ ಹ್ಯಾವ್ ಟೇಕನ್. ಅಮೆರಿಕದಲ್ಲಿ ಹೇಗೆ ನೈಬರ್ಹುಡ್ ಸ್ಕೂಲ್ ನ ಡೆಸ್ಟ್ರಾಯ್ ಮಾಡಿದೆ, ಮ್ಯಾಗ್ನೆಟ್ ಸ್ಕೂಲ್ ಬಂದ ಮೇಲೆ ನೈಬರ್ಹುಡ್ ಸ್ಕೂಲ್ ಹಸ್ ಬಿನ್ ಡೆಸ್ಟ್ರಾಯ್ಡ್ ಕಂಪ್ಲೀಟ್ಲಿ ಅಮೆರಿಕದಲ್ಲಿ. ಆಮೇಲೆ ಅಲ್ಲಿ ಬಡವರು, ರೈತರು, ಕಾರ್ಮಿಕರ ಮಕ್ಕಳು, ಹಾಗೇನೆ ಏನು ಕಪ್ಪು ಜನರು ಯಾರಿದ್ದಾರೆ ಅವರೆಲ್ಲರೂ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಅದೇ ಮಾಡಲ್ನ ದೇ ವಾಂಟ್ ಟು ರೆಪ್ಲಿಕೇಟ್ ಇನ್ ಕರ್ನಾಟಕ. ರೆಪ್ಲಿಕೇಟ್ ಮಾಡಿಬಿಟ್ಟು ಕರ್ನಾಟಕದಲ್ಲಿ ರೈತ ಕಾರ್ಮಿಕರ ಮಕ್ಕಳು, ದಲಿತರ ಮಕ್ಕಳು, ಶೋಷಣೆಗೊಳಗಾದಂತ ಮಕ್ಕಳು, ಹಾಗೇನೆ ಹೆಣ್ಣು ಮಕ್ಕಳು ಎಜುಕೇಶನ್ ವಂಚಿತರಾಗಬೇಕು. ದಿಸ್ ಇಸ್ ದಿ ಅಜೆಂಡಾ ಆಫ್ ದಿ ಗವರ್ನಮೆಂಟ್. ಇಲ್ಲಿ ಕಾಂಗ್ರೆಸ್, ಬಿಜೆಪಿ, ಆಲ್ ಗವರ್ನಮೆಂಟ್ಸ್ ಹ್ಯಾವ್ ಟೇಕನ್ ಸಿಂಗಲ್ ಅಜೆಂಡಾ, ಕ್ಲೋಸರ್ ಆಫ್ ಗವರ್ನಮೆಂಟ್ ಸ್ಕೂಲ್ಸ್. ದಟ್ ಇಸ್ ದಿ ಅಜೆಂಡಾ ವಾಟ್ ಇಸ್ ಗೋಯಿಂಗ್ ಆನ್. ಇಡೀ ದೇಶದ ಅಜೆಂಡಾ ಏನಂತಾರೆ, ದೊಡ್ಡ ಅಭಿಯಾನ ಏನು ಅಂದ್ರೆ ಸ್ಕೂಲ್ ಮುಚ್ಚೋ ಅಭಿಯಾನ ನಡೀತಾ ಇದೆ. ಇದನ್ನ ಖಂಡಿಸಿ ವಿರೋಧಿಸ್ಬಿಟ್ಟು ಇವತ್ತೆಲ್ಲ ಶಿಕ್ಷಣ ತಜ್ಞರು ಇಲ್ಲಿ ಬಂದಿದ್ದಾರೆ. ಇಟ್ ಇಸ್ ಅ ಪ್ರೊಟೆಸ್ಟ್ ಕನ್ವೆನ್ಷನ್ ವಿ ಆರ್ ಆರ್ಗನೈಸಿಂಗ್. ಒಂದೇ ಒಂದು ಸರ್ಕಾರಿ ಸ್ಕೂಲ್ ಕೂಡ ಮುಚ್ಚಬಾರ್ದು. ಈ KPS ಮ್ಯಾಗ್ನೆಟ್ ಸ್ಕೀಮ್ ಅನ್ನ ನೀವು ವಾಪಸ್ ತಗೋಬೇಕು ಅಂತ ಒತ್ತಾಯಿಸ್ತಾ ಇದ್ದೀವಿ. So what is the further move? Have you given any kind of memorandum to state government?
Yes, yes, already several protests have been done, memorandums have been given, and they are very much seen in the press statements. Everything has been given. Again, after this convention, we are moving a resolution here. Taking this resolution, again we will force the state government to take it back.